ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಈ ವ್ಲಾಗ್ ಬಂದು ನಿಜವಾಗ್ಲೂ ನನಗೆ ಹೇಳೋದಕ್ಕೆ ಬೇಜಾರಾಗುತ್ತೆ. 1.5 ತಿಂಗಳೇ ಹಿಂದೆ ವ್ಲಾಗ್ ಆಗಿರುತ್ತೆ. ಸೊ ನಾನು ಕೆಲಸಕ್ಕೆ ಅಂತ ಹೋಗೋದಕ್ಕೆ ಒಂದು ಇಂಟರ್ವ್ಯೂಗೆ ಹೋಗಿ ಅಟೆಂಡ್ ಮಾಡಿದ್ದೆ. ಸೊ ಹೋಗಬೇಕು ಅಂತ ಹೇಳಿ ಮಂಡೆಯಿಂದ ನಾನು ಕೆಲಸಕ್ಕೆ ಹೋಗಬೇಕಿತ್ತು. ಅದಕ್ಕೋಸ್ಕರ ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಎಲ್ಲರೂ ಮನೆಯಲ್ಲೇ ಇದ್ವಿ. ಸೊ ಅದಕ್ಕೋಸ್ಕರ ಎಲ್ಲ ಪೂರ್ತಿ ಇನ್ನು ನಾಳೆಯಿಂದ ಬೆಳಿಗ್ಗೆ ಹೋದರೆ ಇನ್ನು ನೈಟು ನಾನು 9 ಗಂಟೆಗೆ ಮನೆಗೆ ಬರ್ತಾಯಿದ್ದಿದ್ದು. ಬೆಳಿಗ್ಗೆ 9:30ಗೆ ಹೋದರೆ ನೈಟು 8:30ಗೆ ಬಿಡ್ತಿದ್ರು. ಸೊ 9 ಗಂಟೆ 9:30 ಅಷ್ಟೊತ್ತು ಆಗುತ್ತೆ ಮನೆಗೆ ಬರೋದಕ್ಕೆ ಅಂತ ಒಂದು ಪ್ಲ್ಯಾನಿಂಗಲ್ಲಿ ನಾನು ಅದೊಂದು ಇದನ್ನ ಇಟ್ಕೊಂಡು ಇನ್ನು ಬಂದು ಅಲ್ಲಿಂದ ಎಲ್ಲ ಮಾಡೋದಕ್ಕಾಗಲ್ವಲ್ಲ ಅಂತ ಹೇಳ್ಬಿಟ್ಟು ಇನ್ನು ಮಾಮೂಲಿ ಫಸ್ಟು ಸ್ಟಾರ್ಟಿಂಗಲ್ಲಿ ಹೋಗಿ ಸೇರಿಕೊಂಡಾಗ ಫಸ್ಟು ವೀಕಲ್ಲಿ ವೀಕ್ ಆಫ್ ಸಿಗೋದಿಲ್ಲ. ಸೊ ಇನ್ನು ನೆಕ್ಸ್ಟ್ ವೀಕಿಂದ ವೀಕ್ ಆಫ್ ಸಿಗೋದ್ರಿಂದ ಅಲ್ಲಿ ತನಕ ನಾನು ಬೆಳಿಗ್ಗೆ ಹೋದರೆ ನೈಟ್ ಬರ್ತೀನಿ, ಕೆಲಸಗಳು ಮಾಡೋದಕ್ಕಾಗಲ್ಲ ಅನ್ನೋ ಕಾರಣದಿಂದಾಗಿ ನಾನು ಎಲ್ಲ ಇವತ್ತು ಪ್ರಿಪ್ರೇಷನ್ನ ಮಾಡ್ಕೋತಾ ಇದ್ದೆ. ಸೊ ಇನ್ನು ಸ್ವಲ್ಪ ಬಟ್ಟೆಗಳೆಲ್ಲ ಜಾಸ್ತಿನೇ ಇದ್ವು ಅಂತ ಹೇಳ್ಬೋದು. ಎಲ್ಲ ಮಿಷಿನ್ಗೆ ಹಾಕ್ಕೊಂಡು ಬೆಳಿಗ್ಗೆನೇ ಇನ್ನೂ ತುಂಬ ಪಾತ್ರೆಗಳೆಲ್ಲ ಇದ್ವು, ಅದನ್ನೆಲ್ಲ ತಟ್ಟೆ ಸ್ಟ್ಯಾಂಡ್ಗೆಲ್ಲ ಫುಲ್ಲು ಫಿಲ್ ಮಾಡಿಕೊಂಡೆ. ಅದಾದಮೇಲೆ ಇನ್ನು ಇಡ್ಲಿಗೆ ನೆನೆ ಹಾಕೋಣ. ಸ್ವಲ್ಪ ನನಗೂ ವಾರದಲ್ಲಿ ಒಂದು 2 ದಿನನಾದರೂ ಟಿಫನ್ ಮಾಡೋ ಟೆನ್ಷನ್ ಕಮ್ಮಿ ಆಗುತ್ತೆ. ಒಂದು ದಿನ ಇಡ್ಲಿ ಮಾಡ್ಕೋಬೋದು, ಇನ್ನೊಂದು ದಿನ ದೋಸೆ ಮಾಡ್ಕೋಬೋದು. ಆ ಕಾರಣದಿಂದಾಗಿ ನಾನು ಇಡ್ಲಿಗೆ ಅಂತ ಹೇಳ್ಬಿಟ್ಟು ನೆನೆ ಹಾಕ್ಕೊಂಡೆ. ಆಮೇಲೆ ಪನ್ನೀರ್ ಬಟರ್ ಮಸಾಲಾನ ನೈಟೇ ನಮ್ಮ ಯಜಮಾನ್ರು ಹೋಟೆಲಿಂದ ತಂದುಕೊಟ್ಟಿದ್ರು. ಅದಕ್ಕೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೊಟ್ಟಿನ ನಾನು ಎಲ್ಲ ರೊಟ್ಟಿ ಹಿಟ್ಟನ್ನ ಕಲಸಿ ಇಟ್ಕೊಂಡೆ. ಇನ್ನು ಪನ್ನೀರ್ ಬಟರ್ ಮಸಾಲೆಗೆ ಜಾಸ್ತಿ ರೋಟಿ ಇಲ್ಲಾಂದರೆ ಚಪಾತಿ ಇಲ್ಲಾಂದರೆ ಪೂರಿ ಈ ಥರ ಚೆನ್ನಾಗಿರುತ್ತೆ. ಬಟ್ ರೊಟ್ಟಿ ಕೂಡ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಹಂಗೇ ತಟ್ಟ ರೊಟ್ಟಿನೇ ಮಾಡೋದು. ಸೊ ಬಿಸಿ ನೀರು ಹಾಕಿ ಹಿಟ್ಟನ್ನ ಕಲಸಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ತಟ್ಕೋತೀವಿ. ಸೊ ನಾನು ಅಮ್ಮ ಮಕ್ಕಳು ಎಲ್ಲ ಮಾಮೂಲಿ ಶನಿವಾರ ಅಂದರೆ ಅಮ್ಮನ ಮನೇಲಿ ಇರ್ತಾರೆ ಮಕ್ಕಳೆಲ್ಲ. ಸೊ ಅವರು ಇನ್ನೇನೋ ಬರೋ ಟೈಮ್ ಆಗಿತ್ತು. ಅಷ್ಟೊತ್ತಿಗೆ ನಾನು ಮಿಷಿನ್ಗೆಲ್ಲ ಬಟ್ಟೆ ಎಲ್ಲ ಹಾಕ್ಕೊಂಡು ನಾನು ಸುಮಾರು ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೋತಾ ಇದ್ದೆ. ಇನ್ನು ಮಕ್ಕಳು ಇನ್ನೇನೋ ಬಂದುಬಿಡ್ತಾರೆ. ಇನ್ನು ಆಲ್ರೆಡಿ 10:30 ಆಗೇ ಹೋಗಿತ್ತು ಅಷ್ಟೊತ್ತಿಗೆ. ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಬೇರೆ ಎದ್ದೊಳ್ತೀವಿ ನಾವು. ಅದಲ್ಲದೆ ನನ್ನ ಮಗಳಿಗೆ ಭರತನಾಟ್ಯ ಕ್ಲಾಸಿಗೆ ಬೇರೆ ಟೈಮ್ ಆಗ್ತಿತ್ತು. ಇನ್ನು ಅವಳಿಗೆ ಸ್ನಾನ ಮಾಡಿಸಿ ಇನ್ನು ಅವಳನ್ನ ರೆಡಿ ಮಾಡಿ ಕಳಿಸೋತ್ತಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಅವಳೊಬ್ಳಿಗೆ ಮಾತ್ರ 1-2 ರೊಟ್ಟಿನ ತಟ್ಕೊಟ್ಟೆ. ಸೊ ಅವಳು ತಿಂತಾಯಿದ್ಲು. ಇನ್ನು ಬಿಸಿಲು ಇವಾಗ ಮಳೆ ಇರೋದ್ರಿಂದ ಬಿಸಿಲು ಹೋಗ್ಬಿಡುತ್ತೆ ಅಲ್ವಾ, ಇನ್ನು ಬಂದು ನಾವು ಟಿಫನ್ನ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಹೇಳಿದೆ. ನಾನು ಹೋಗ್ತಿದ್ದೆ ಮೇಲೆ ಬಟ್ಟೆ ಹಾರಾಕೋದಕ್ಕೆ ಅಂತೇಳಿ, ಅಮ್ಮ ನಾನೇ ತಟ್ಕೊಡ್ತೀನಿ, ನೀನು ಹೋಗಿ ಹಾರಾಕ್ಬಿಟ್ಟು ಬಾ ಅಂತ ಹೇಳಿದ್ರು. ಸೊ ನನ್ನ ಮಗಳಿಗೆ ಅಮ್ಮ ತಟ್ಕೊಡ್ತಾಯಿದ್ರು. ಸೊ ನಾನು ನನ್ನ ಮಗಳಿಗೆ ತಟ್ಕೊಟ್ಬಿಟ್ಟು ಹೋಗಿದ್ದೆ. ಇನ್ನು ನನ್ನ ಮಗನಿಗೆ ನನಗೆಲ್ಲ ಅಮ್ಮ ರೊಟ್ಟಿನ ತಟ್ತಾಯಿದ್ರು. ಅಷ್ಟೊತ್ತಿಗೆ ಹೋಗಿ ಇನ್ನು ಯೂನಿಫಾರ್ಮ್ ಎಲ್ಲ ಬೇಗ ಮಂಡೇ ನಾಳೆ ಬೇಕಲ್ವ, ಬಿಸಿಲಿರೋದ್ರಿಂದ ಚೆನ್ನಾಗಿ ಒಣಗುತ್ತೆ ಅಂತ ಹೇಳ್ಬಿಟ್ಟು ಬಟ್ಟೆಗಳನ್ನೆಲ್ಲ ಹೋಗಿ ಒಣಗಾಕ್ಬಿಟ್ಟು ಬಂದಿದ್ದಾಯಿತು. ಅಷ್ಟೊತ್ತಿಗೆ ಅಮ್ಮ ರೊಟ್ಟಿ ಎಲ್ಲ ತಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಇನ್ನು ನಾನು ಅಮ್ಮ ಇಬ್ಬರು ಕೂತ್ಕೊಂಡು ಇನ್ನು ಮಕ್ಕಳಿಬ್ಬರು ಆಲ್ರೆಡಿ ಊಟ ಮಾಡಿಬಿಟ್ಟು, ನನ್ನ ಮಗಳು ಆಲ್ರೆಡಿ ಹೊರಟೋಗ್ಬಿಟ್ಟಿದ್ಲು. ಮೇಲೆ ಬಂದು ನನಗೆ ಬಾಯಿ ಎಳೆ ಹೋದ್ಲು ಅವಳು ಹೋದ್ಮೇಲೆ ನಾನು ಬಂದೆ ಕೆಳಗಡೆ. ಇನ್ನೊಂದು 2 ರೊಟ್ಟಿ ಇತ್ತು, ತಟ್ಬಿಟ್ಟು ಅಮ್ಮ ನಾನಿಬ್ಬರು ಕೂತ್ಕೊಂಡು ಒಟ್ಟಿಗೆ ಟಿಫನ್ನ ಮಾಡ್ಕೊಂಡ್ವಿ. ಇನ್ನು ನಾಳೆಯಿಂದ ಕೆಲಸ ಅಂತ ಹೋದರೆ ಮನೆ ಕೆಲಸದ ಕಡೆ ಸ್ವಲ್ಪ ಮಕ್ಕಳುಗಳ ಮೇಲೆ ಸ್ವಲ್ಪ ಗಮನ ಎಲ್ಲ ಕಡಿಮೆ ಆಗೇ ಆಗುತ್ತೆ. ಎಲ್ಲ ಕಡೆ ಒಂದೇ ಸಮ ಫೋಕಸ್ ಮಾಡೋದಕ್ಕಾಗಲ್ಲ. ಅದಲ್ಲದೆ ನನಗೆ ವೀಡಿಯೋ ಮಾಡೋದಕ್ಕಂತೂ ತುಂಬಾ ಪ್ರಾಬ್ಲಮ್ ಆಯಿತು. ವೀಡಿಯೋಗಳು ಮಾಡಿಕೊಂಡ್ರೂ ಕೂಡ ಎಡಿಟಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಎಡಿಟಿಂಗ್ ಅಂದರೆ ಸುಮ್ಮನೆ ತಮಾಷೆ ಅಲ್ಲ. ಸೊ ಅಲ್ಲಲ್ಲೇ ಓನ್ ವಾಯ್ಸ್ನ ಕೊಟ್ಟು ಮಾತಾಡಿಬಿಟ್ರೆ ವೀಡಿಯೋಗಳನ್ನ ಅಟ್ಯಾಚ್ ಮಾಡಿಬಿಟ್ಟು ಎಡಿಟ್ ಮಾಡೋದಕ್ಕೂ ಬರೀ ವೀಡಿಯೋನ ಮಾಡಿಕೊಂಡು ಸುಮಾರು ಓಡಿರುತ್ತೆ ವೀಡಿಯೋ. ಅದನ್ನೆಲ್ಲ ಕಟ್ ಮಾಡಿ ಫಾಸ್ಟ್ ಮಾಡಿ ಸ್ಲೋ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಬೇಕಾಗಿರೋದು ಬೇಡದಿರೋದೆಲ್ಲ ರೆಡಿ ಮಾಡಬೇಕು ಅಂದರೆ ತುಂಬಾ ಇರುತ್ತೆ. ಈಗ ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಮುಗಿದೋಯ್ತು. ಈಗ ಸುಮಾರು 1.5 ತಿಂಗಳಿಂದ ನಾನು ಒಂದಷ್ಟು ವೀಡಿಯೋಗಳನ್ನ ನಾನು ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಸೊ ಏನು ಪ್ರಾಬ್ಲಮ್ ಆಯಿತು, ಏನಾಯಿತು, ಏನು ಎತ್ತು ಒಂಥರ ಈ 1.5 ತಿಂಗಳಲ್ಲಿ ಒಂಥರ ನಾನು ಅಂದ್ಕೊಂಡಿದ್ದು, ನಾನು ಕನ್ಸ್ಕೊಂಡಿದ್ದು, ನಾನು ಅಂದ್ಕೊಂಡಿದ್ದೇ ಬೇರೆ, ಬಟ್ ನನ್ನ ಲೈಫಲ್ಲಿ ಆಗಿದ್ದೇ ಬೇರೆ. ಏನಾಯಿತು ಏನು ಪ್ರತಿಯೊಂದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತೀನಿ. ಸುಮಾರು ಒಂದು 10ರಿಂದ 15 ವೀಡಿಯೋಗಳು ರೆಡಿ ಇದೆ.
ಬಟ್ ಅಪ್ಲೋಡ್ ಮಾಡಬೇಕು, ಇನ್ನು ಎಡಿಟಿಂಗ್ ಮಾಡಬೇಕು. ಎಡಿಟಿಂಗ್ ಆದಮೇಲೆ ಇನ್ಮೇಲೆ ಪ್ರತಿಯೊಂದು ಈಗ ಮಾಡ್ಕೊಂಡಿರೋ ವೀಡಿಯೋಗಳು ಪ್ರತಿಯೊಂದು ಒಂದೊಂದು ಬರ್ತಾನೆ ಇರುತ್ತೆ. ವರಮಹಾಲಕ್ಷ್ಮಿ ಹಬ್ಬದ್ದೇ 3ರಿಂದ 4 ವೀಡಿಯೋ ಇದೆ ಅಂತ ಹೇಳ್ಬೋದು. ಸೊ ಸುಮಾರು ಒಂದು 14-15 ವೀಡಿಯೋಗಳು ಇದೆ. ಆಮೇಲೆ ನಾನು ಮಾಮೂಲಿ ಗೊತ್ತಲ್ಲ, ಅಮ್ಮ ಮನೇಲಿದ್ದಾಗ ಟೀ ಮಾಡ್ತೀನಿ. ಸೊ ಟೀ ಮಾಡಿ ಅಮ್ಮನಿಗೆ ಕೊಟ್ಟೆ. ಇಬ್ಬರು ಟೀ ಕುಡಿದ್ಬಿಟ್ಟು ಆಮೇಲೆ ನನಗೆ ಅಮ್ಮ ಆಯಿಲ್ ಮಸಾಜ್ ಮಾಡ್ತಾಯಿದ್ರು. ಸುಮಾರು ದಿನ ಆಗಿತ್ತು ಅಮ್ಮನ ಹತ್ರ ಎಣ್ಣೆನ ಹಾಕಿಸ್ಕೊಂಡು. ಯಾವಾಗಲೂ ಅಷ್ಟೇ ನಾನು ನಮ್ಮ ಯಜಮಾನ್ರ ಹತ್ರ ಎಣ್ಣೆ ಹಾಕಿಸ್ಕೊತಿದ್ದೆ. ನನಗೆ ಯಾರಾದರೂ ಎಣ್ಣೆ ಹಾಕ್ಕೊಡ್ಬೇಕು ತಲೆಗೆ, ನನಗೆ ಮಸಾಜ್ ಮಾಡಬೇಕು, ಅವಾಗಲೇ ಸಮಾಧಾನ ಆಗೋದು. ವೀಕ್ಲಿ ಒನ್ಸ್ ಹಾಕೋತೀವಿ, ಶನಿವಾರ ಪಕ್ಕ ಹಾಕೋತೀವಿ ಎಣ್ಣೆನ. ಬಟ್ ನಾನು ಶನಿವಾರ ಹಿಂದಿನ ದಿನ ಏನಾದರೂ ಫಂಕ್ಷನ್ಗಳು ಅದು ಇದು ಇತ್ತು ಅಂದರೆ ಸ್ವಲ್ಪ ಅಲ್ಲಿ ಕಟ್ಟಾಗಿರುತ್ತೆ ಒಂದು ವಾರ ಎಣ್ಣೆ ಹಾಕ್ಕೊಳ್ಳೋದಕ್ಕೆ. ಆವಾಗ ಏನು ಮಾಡ್ತೀನಿ, ಯಾವುದಾದ್ರೂ ಗೌರ್ಮೆಂಟ್ ರಜಾ ಬಂದಾಗ, ಮಕ್ಳಿಗೆ ಮಧ್ಯದಲ್ಲಿ ರಜಾ ಇದ್ದಾಗ ಎಣ್ಣೆ ಹಾಕ್ಬಿಡ್ತೀನಿ. ಈ ಥರ ಹೆಂಗೋ ಮ್ಯಾನೇಜ್ ಮಾಡ್ಕೋತೀನಿ. ಬಟ್ ಇತ್ತೀಚಿನ ದಿನಗಳಲ್ಲಂತೂ ನನ್ನ ಮಗಳಿಗೆ ಎಣ್ಣೆ ಹಾಕೋದು ತುಂಬಾ ಕಷ್ಟ ಆಗೈತೆ. ಶನಿವಾರ ಫಿಕ್ಸ್ ಇತ್ತು. ಆವಾಗ ಮುಂಚೆ 4 ಜನನೂ ಮನೇಲಿ ಎಣ್ಣೆ ಹಾಕೋತಾ ಇದ್ವಿ. ಬಟ್ ಇವಾಗ ಅವಳು ಭರತನಾಟ್ಯ ಕ್ಲಾಸ್ಗೆ ಹೋಗೋದ್ರಿಂದ ಅಲ್ಲಿ ಎಣ್ಣೆ ಹಾಕೋಂಗಿಲ್ಲ, ಬೈತಾರೆ. ಸೊ ಅದೊಂದು ಪ್ರಾಬ್ಲಮ್ ಆಗಿದೆ ಇವಾಗ ಅವಳಿಗೆ. ಮಧ್ಯದಲ್ಲಿ ಯಾವಾಗಾದರೂ ಒಂದೊಂದ್ಸಲ ನನಗೆ ಗ್ಯಾಪ್ ಸಿಕ್ಕಿದಾಗ ಅವಳಿಗೆ ಹಾಕ್ತೀನಿ. ಅದು ಒಂದು. ಇನ್ನು ಎಣ್ಣೆ ಎಲ್ಲ ಹಾಕಿಸ್ಕೊಂಡು ಅಮ್ಮನ ಹತ್ರ ಹಾಕಿಸ್ಕೊಂಡು ನಿಜವಾಗ್ಲೂ ತುಂಬ ದಿನ ಆಯಿತು ಅಂತಲೇ ಹೇಳ್ಬೋದು. ಸ್ವಲ್ಪ ಎಣ್ಣೆ ಎಲ್ಲ ಹಾಕಿಸ್ಕೊಂಡು ಆಯಿಲ್ ಮಸಾಜ್ ಮಾಡಿಸ್ಕೊಂಡು ಅದಾದಮೇಲೆ ಒಂದು ಪಾರ್ಟ್ ಪೂರ್ತಿ ಕಿತ್ತೋಗ್ಬಿಟ್ಟಿತ್ತು. ನೀವೇ ನೋಡಿರ್ಬೋದು ಇವಾಗ. ಅದು ಬಿಸಿಲಲ್ಲಿ ಒಣಗಿ ಫುಲ್ ಅದನ್ನೆಲ್ಲ ಕಿತ್ತೆಸ್ಬಿಟ್ಟು ಹೊಸ ಪಾರ್ಟ್ ತೊಗೊಂಬಂದಿದ್ವಿ. ನಾನು ನನ್ನ ತಮ್ಮ ಅವತ್ತು ಡಿಮಾರ್ಟ್ಗೆ ಹೋಗಿದ್ವಿ. ಸುಮ್ಮನೆ ಇದ್ದಕ್ಕಿದ್ದಂಗೆ ಹೋಗಿದ್ದಾಯಿತು, ಏನೋ ವಿಷಯಕ್ಕೆ ಹೋಗಿದ್ವಿ ಅಲ್ಲಿ. ಬಟ್ ಅದೊಂದು ಪಾರ್ಟ್ನ ತೊಗೊಂಬಂದಿದ್ದೆ, ಅದಕ್ಕೆಲ್ಲ ಫಿಲ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ನಾನು ಕೆಲ್ಸಕ್ಕೆ ಹೋದರೆ ಗೊತ್ತಲ್ಲ, ಅಲ್ಲೇ ಬಿದ್ದಿರುತ್ತೆ, ಇಲ್ಲೇ ಬಿದ್ದಿರುತ್ತೆ ಅಂತ ಹೇಳಿಬಿಟ್ಟು ಆ ಕಾರಣದಿಂದಾಗಿ ನಾನು ಪಾರ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಪಾಟ್ಗೆ ಅದು ಮಣ್ಣೆಲ್ಲ ಪೂರ್ತಿ ಒಂಥರ ಗಂಟು ಥರ ಆಗಿಬಿಟ್ಟಿತ್ತು. ನನಗೆ ಎಷ್ಟು ಹೊಡೆಯೋದಕ್ಕೆ ಸಾಧ್ಯನೋ ಹಂಗೂ ಕಲ್ಲೆಲ್ಲ ತೊಗೊಂಡೆಲ್ಲ ಕೆಚ್ಚಿ ಮಣ್ಣನ್ನು ಪುಡಿ ಮಾಡಿ ಎಷ್ಟಾಗುತ್ತೋ ಅಷ್ಟು ಒಂದು ಪಾಟಿಗೆ ತುಂಬಿಬಿಟ್ಟು ಇನ್ನೂ ಒಂದಷ್ಟು ಕವರು ಮಣ್ಣಿತ್ತು. ಸೊ ಅದನ್ನೆಲ್ಲ ತೊಗೊಂಡೋಗಿ ಟೆರೆಸ್ ಮೇಲೆ ಸೈಡ್ಗೆ ಹಾಕ್ಸಿದ್ದೀನಿ. ಸೊ ಇವಾಗ ಸದ್ಯಕ್ಕೆ ಅದು ದೊಡ್ಡ ಪಾಟ ಬಕೆಟಲ್ಲಿ ನಾನು ಅದನ್ನು ಮಣ್ಣು ಹಾಕಿದ್ದು, ಊರಿಂದ ತೊಗೊಂಬಂದಿದ್ದು ಮಣ್ಣು. ಸೊ ಈಗ ಅಷ್ಟು ದೊಡ್ಡ ಬಕೆಟಲ್ಲಿ ಇದ್ದಿದ್ದು ಇವಾಗ ಜಸ್ಟ್ ಒಂದು ಚಿಕ್ಕ ಪಾಟ್ಗೆ ಹಾಕಬೇಕು ಅಂದರೆ ಮಣ್ಣು ಮಿಗುತ್ತೆ. ಸೊ ಪಾಟ್ಗಳು ಕೂಡ ಇರಲಿಲ್ಲ ನನ್ನ ಹತ್ರ. ಸದ್ಯಕ್ಕೆ ನನಗೆ ಅಷ್ಟೇ ಸಾಕು ಪಾಟ್ಗಳು. ಅದನ್ನು ತೊಗೊಂಡು ಮೇಂಟೈನ್ ಮಾಡೋದು ಕೆಪಾಸಿಟಿ ಇದ್ದರೆ ಮಾತ್ರ ಮಾಡಬೇಕು. ಸೊ ಇದಕ್ಕೇ ಒಂದಿನ ನೀರು ಹಾಕಿದ್ರೆ ಒಂದಿನ ನೀರು ಹಾಕಲ್ಲ, ಆ ರೀತಿ ಇರೋದ್ರಿಂದ ಅದನ್ನು ಮೇಂಟೈನ್ ಮಾಡೋ ಥರ ಇದ್ದರೆ ಮಾತ್ರ ನಾವು ಅದನ್ನು ತೊಗೋಬೇಕು. ಸೊ ಇನ್ನು ವೇಸ್ಟ್ ಆಗುತ್ತಲ್ಲ ಮಣ್ಣೆಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದೇ ಒಂದು ತೊಗೊಂಬಂದೆ. ಇನ್ನೂ ನಾನೇನು ಹಾಕಿಲ್ಲ, ಏನೋ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದೆ, ಬಟ್ ಅದು ಉಲ್ಟಾ ಹೊಡಿತು. ಸದ್ಯಕ್ಕೆ ಮಣ್ಣೆಲ್ಲ ಹಾಕಿ ಅದನ್ನು ಫಿಲ್ ಮಾಡಿ ಪ್ಯಾಸೇಜ್ ಎಲ್ಲ ನೀಟಾಗಿ ಎಲ್ಲ ತೊಳ್ಕೊಂಡೆ. ಅದಾದಮೇಲೆ ನಮ್ಮ ಮನೇಲಿ ಇನ್ನೊಂದು ಏನು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರೆ, ಹೋಗಿ ಬಂದು ಕಬೋರ್ಡಲ್ಲಿ ಬಟ್ಟೆಗಳನ್ನೆಲ್ಲ ಎಳೆದು ಸಿಕ್ಕಾಬಟ್ಟೆ ಎಲ್ಲ ಗೊಬ್ಬರ ಮಾಡಿಬಿಟ್ಟಿದ್ರು. ನನಗೆ ಕೈಗೆ ಸಿಗಬೇಕು ಬಟ್ಟೆ, ಕೈ ಹಾಕಿದ ತಕ್ಷಣ ಕೈಗೆ ಬಟ್ಟೆ ಸಿಗಬೇಕು. ಹಿಂದೆ ಮುಂದೆ ಎಲ್ಲ ಇದ್ದರೆ ಒಂಥರ ಹಿಂಸೆ ಅನಿಸುತ್ತೆ. ಸೊ ನೀಟಾಗೆಲ್ಲ ಜೋಡಿಸ್ಕೊಳ್ಳೋಣ. ಇನ್ನು ನಾನು ಕೆಲ್ಸಕ್ಕೆ ಹೋದರೆ ಮಕ್ಕಳನ್ನೆಲ್ಲ ಅಮ್ಮನೇ ಕರ್ಕೊಬರೋ ಥರ ಇತ್ತು. ಸೊ ಲಾಸ್ಟ್ ಸುಮಾರು ವ್ಲಾಗಲ್ಲಿ ಹೇಳಿದ್ದೀನಿ, ಫಸ್ಟೆಲ್ಲ ಮಕ್ಕಳಿಗೆ 3 ಗಂಟೆ ಕ್ಲಾಸು ಬಿಡ್ತಿದ್ದಿದ್ದು ಸ್ಕೂಲು. ಸೊ ಇವಾಗ ಹಾಫ್ ಆನ್ ಅವರ್ ಜಾಸ್ತಿ ಮಾಡಿದ್ದಾರೆ, 3:15. ಸೊ ಟ್ಯೂಷನ್ಗೆ ನಾನು ಹೊರಗಡೆ ಹಾಕಿದ್ದೆ, ಬಟ್ ಟ್ಯೂಷನ್ನು ಕೂಡ ಬಿಡಿಸೋ ಥರ ಆಯಿತು. ಟ್ಯೂಷನ್ನು ಬಿಡಿಸ್ಬಿಟ್ಟು ಇವಾಗ ಸ್ಕೂಲ್ಗೆ ಹಾಕೋಣ ಅಂತ ಹೇಳಿ ಸ್ಕೂಲಲ್ಲೇ ಟ್ಯೂಷನ್ಗೆ ಹಾಕ್ತೆ. ಒಂದು ಮಕ್ಳಿಗೂ ಚೆನ್ನಾಗಿ ಹೇಳ್ಕೊಡ್ಬೇಕು. ಈಗ ಎಕ್ಸಾಮ್ಸು ಟೆಸ್ಟ್ಗಳೆಲ್ಲ ಬಂತು ಅಂದರೆ ಯಾವ್ಯಾವ ಕ್ವಶನ್ಸ್ಗೆ ಕೊಡ್ತಾರೆ, ಹಂಗೆ ಮಕ್ಕಳನ್ನ ಪ್ರಿಪೇರ್ ಮಾಡಬೇಕು ಅನ್ನೋದು ಅವ್ರ ಟೀಚರ್ಸ್ಗಳಿಗೆ ಗೊತ್ತಿರುತ್ತೆ. ಸೊ ಅದು ಒಂದು ರೀಸನಿಂದ. ಇನ್ನೊಂದು ಏನಂದರೆ, ನನಗೆ ಸ್ವಲ್ಪ ಕೆಲಸಕ್ಕೆ ಹೆಲ್ಪ್ಫುಲ್ ಆಗಲಿ ಅನ್ನೋ ಕಾರಣದಿಂದ 2 ರೀಸನ್ನಿಂದಾಗಿ ಮಕ್ಕಳನ್ನ ನಾನು ಟ್ಯೂಷನ್ಗೆ ಹಾಕೋ ಹಂಗೆ ಆಯಿತು ಅಂತ ಹೇಳ್ಬೋದು. ಸ್ಕೂಲಲ್ಲೇ ನಾನು ಹಾಕಿದ್ದು. ಸೊ ಇನ್ನು 5:15ಗೆ ಅಮ್ಮ ಕೆಲಸದಿಂದ ಬರ್ತಾರೆ. ನಾನು ಬರೋದು ಮನೆಗೆ ನೈಟು 9 ಗಂಟೆ 9:30 ಆಗ್ತಿತ್ತು. ಸೊ ಆ ಕಾರಣದಿಂದಾಗಿ ನಾನೇನು ಮಾಡಿದೆ, ಅಮ್ಮನಿಗೆ ವಹಿಸಿದ್ದೆ ಮಕ್ಕಳನ್ನ ಕರ್ಕೊಬರೋದಕ್ಕೆ. ಸೊ ಇನ್ನು ಅಮ್ಮನಿಗೆ ಬಂದರೆ ಅಮ್ಮನಿಗೆ ಬಟ್ಟೆಗಳೆಲ್ಲ ಎಲ್ಲಿದೆ ಏನಿದೆ ಅಂತ ಗೊತ್ತಾಗಲ್ಲ ಅನ್ನೋ ಕಾರಣದಿಂದ ನೀಟಾಗಿ ಅವ್ರ ಕೈಗೆ ಸಿಗೋ ಥರ ಕಬೋರ್ಡಲ್ಲೆಲ್ಲ ಬಟ್ಟೆಗಳನ್ನ ಜೋಡಿಸ್ಕೊಟ್ರೆ ಯೂನಿಫಾರ್ಮ್ ಇಡೋ ಜಾಗ ಎಲ್ಲಿ, ಮಕ್ಕಳು ಬಟ್ಟೆ ಈಸಿಯಾಗಿ ಕೈಗೆ ಸಿಗೋಬೇಕು ಆ ಥರ ಎಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಬಟ್ಟೆಗಳನ್ನೆಲ್ಲ ಕಬೋರ್ಡಲ್ಲಿ ನೀಟಾಗಿ ಜೋಡಿಸ್ಕೊಟ್ಟೆ.
ಅದು ಅಲ್ಲದೇ ಇನ್ನೊಂದೇನೆಂದರೆ ಇಷ್ಟು ವರ್ಷ ಆದರೂ ಕೂಡ ನಮ್ಮಮ್ಮ ಮಕ್ಕಳನ್ನ ಸ್ಕೂಲಿಂದ ಒಂದು ದಿನವೂ ಕರ್ಕೊಂಬಂದಿರಲಿಲ್ಲ. ಸೊ ಅಮ್ಮನಿಗೆ ಆ್ಯಕ್ಚುಲಿ ಸ್ಕೂಲ್ ಎಲ್ಲಿದೆ ಅನ್ನೋದೇ ಗೊತ್ತಿರಲಿಲ್ಲ. ಬಟ್ ಆ ಕಾರಣದಿಂದಾಗಿ ಅಮ್ಮನ್ನ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಸ್ಕೂಲನ್ನ ತೋರಿಸ್ಕೊಂಡು ಮಕ್ಕಳಿಗೆ ಬಂದಿದ್ದಾಯಿತು. ಸೊ ತುಂಬಾ ಒಂಥರ ಬೇಜಾರಾಗುತ್ತೆ. ಏನಕ್ಕಂದರೆ ಅಮ್ಮ ಪಾಪ ಕೆಲಸ ಮಾಡ್ತಿದ್ದಾರೆ, ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಅದಲ್ಲದೆ ನಾನು ಇನ್ನೂ ಒಂದು ಕೆಲಸ ಕೊಟ್ಟನಲ್ಲ ಅಮ್ಮನಿಗೆ ಅನ್ನೋದೊಂದು ಬೇಜಾರಾಯಿತು. ಬಟ್ ಈಗ ಆ್ಯಕ್ಚುಲಿ ನಾನಿರೋ ಒಂದು ಪರಿಸ್ಥಿತಿಗೆ ಕೆಲಸಕ್ಕೆ ಹೋಗಲೇಬೇಕಿತ್ತು. ಅದು ಒಂದು ಗಟ್ಟಿ ನಿರ್ಧಾರ ಮಾಡಿಬಿಟ್ಟಿದ್ದೆ. ತುಂಬಾ ಬೇಜಾರಾಗ್ತಿತ್ತು. ಸೊ ಫೈನಲಿ ಅಮ್ಮನ ಸಪೋರ್ಟಿಂದಾಗಿ ನಾನು ಕೆಲ್ಸಕ್ಕೆ ಹೋಗಂಗಾಯಿತು. ಅದು ಏನು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಹಂಗೆ ಅಮ್ಮನಿಗೆ ಮಕ್ಕಳನ್ನ ಕರ್ಕೊಂಡೋಗಿ ಮಕ್ಕಳು ಸ್ಕೂಲ್ನ ತೋರಿಸ್ಕೊಂಬಂದ್ವಿ. ಒಂದು ಸ್ಯಾರಿ ಇಷ್ಟಪಟ್ಟಿದ್ದೆ ನಾನು, ಬ್ಲ್ಯಾಕ್ ಕಲರು, ಶಾಪಿಂದ ಹೊರಗಡೆ ಹಾಕಿದ್ರು. ಸೊ ಅದು ನೋಡ್ಬಿಟ್ಟು ತುಂಬಾ ಇಷ್ಟ ಆಗಿತ್ತು ನನಗೆ, ಅದು ತೊಗೋಬೇಕು. ಬ್ಲ್ಯಾಕ್ ಸ್ಯಾರಿ ನನ್ನ ಹತ್ರ ಇಲ್ಲವೇ ಇರಲಿಲ್ಲ. ಸೊ ಆಮೇಲೆ ಅಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಸ್ಯಾರಿನ, ಬ್ಲ್ಯಾಕ್ ಸ್ಯಾರಿನ ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಬಂದಿದ್ದಾಯಿತು. ಇನ್ನು ಅದನ್ನು ತೊಗೊಂಡು ಬಂದಮೇಲೆ ಇನ್ನು ನನ್ನ ತಮ್ಮ ಯಾವಾಗ ನೋಡಿದ್ರು ಐಸ್ ಕ್ರೀಮ್ ಇತ್ತೀಚೆಗಂತೂ ಸಿಕ್ಕಾಬಟ್ಟೆ ಐಸ್ ಕ್ರೀಮ್ ಹುಚ್ಚು ಬಂದುಬಿಟ್ಟೈತೆ ಅವನಿಗೆ. ರೀಸನ್ ಅಂತೂ ಗೊತ್ತಿಲ್ಲ ಏನಕ್ಕೆ ಅಂತ. ಸೊ ಡಿಮಾರ್ಟ್ಗೆ ಹೋಗಿ ಬರೋಣ ಬನ್ನಿ ಅಂತ ಹೇಳ್ಬಿಟ್ಟು ಹಂಗೇನೆ ನಾವು ಒಳಗಡೆ ಎಲ್ಲ ಬರೋಲ್ಲ ಅಪ್ಪ, ಅಮ್ಮ ನೈಟಿಲೇ ಬಂದ್ಬಿಟ್ಟೈತೆ, ನಾವು ಹಂಗಂಗೆ ಹೋಗ್ಬಿಟ್ಟಿದ್ದೀವಿ. ಸೊ ನಾವಂತೂ ಬರೋಲ್ಲ ಅಂತ ಹೇಳಿದ್ದಕ್ಕೆ ನೀವೆಲ್ಲ ಹೊರಗಡೆನೇ ಕೂತ್ಕೊಳ್ಳಿ. ಭಾನುವಾರ ಆಗಿದ್ದರಿಂದ ಸ್ವಲ್ಪ ರಶ್ ಕೂಡ ಇತ್ತು, ನಾವೆಲ್ಲ ಆಚೆನೇ ಕೂತಿದ್ವಿ. ನನ್ನ ತಮ್ಮ ಹೋಗ್ಬಿಟ್ಟು ತೊಗೊಂಡು ಬಂದ ಐಸ್ ಕ್ರೀಮ್ನ. ಸೊ ಎಲ್ಲರೂ ತಿಂದುಬಿಟ್ಟು ಅಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಇನ್ನು ಮನೆಗೆ ಹೊರಟು ಬಂದಿದ್ದಾಯಿತು. ಇನ್ನು ಭಾನುವಾರ ಆಗಿರೋದ್ರಿಂದ ಅದು ಇದು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡಿಕೊಂಡ್ರೆ ಬೆಸ್ಟು. ಸೊ ಈ ಭಾನುವಾರ ಅಷ್ಟೇ ನನಗೆ ಫ್ರೀ. ಇನ್ನೊಂದು ಹೇಳಬೇಕು, ಈ ಭಾನುವಾರ ಅಷ್ಟೇ ನನಗೆ ಫ್ರೀ. ಏನಕ್ಕಂದರೆ ಏನು ಕೆಲಸ ಏನು ಪ್ರತಿಯೊಂದು ನಾನು ಈ ವಿಡಿಯೋದಲ್ಲೇ ನಾನು ಡೀಟೇಲಾಗಿ ನಿಮಗೆ ಹೇಳ್ತೀನಿ. ಸೊ ನಾನು ಒಂದು ಗೋಲ್ಡ್ ಶಾಪಲ್ಲಿ ನನಗೆ ಕೆಲಸ ಸಿಕ್ಕಿದ್ದು. ಸೊ ನಾನು ಬೇರೆ ಥರ ಕೆಲಸ ಎಲ್ಲೂ ಮಾಡಿಲ್ಲ. ಸೊ ಜಾಸ್ತಿ ನಾನು ಸೇಲ್ಸ್ ಫೀಲ್ಡಲ್ಲೇ ಇರೋದ್ರಿಂದ ಫಸ್ಟೆಲ್ಲ ಸ್ಯಾರಿ ಶಾಪ್ಗೆ ಕೆಲಸಕ್ಕೆ ಹೋಗ್ತಿದ್ದೆ, ಅದಕ್ಕೂ ಮುಂಚೆ ಕೂಡ ಹೋಗಿದ್ದೆ. ಸೊ ಸುಮಾರು ಇಂಥದ್ರಲ್ಲಿ ಮಾಡಿಲ್ಲ ಅನ್ನಂಗಿಲ್ಲ. ಸೊ ಎಲ್ಲದರಲ್ಲೂ ಮಾಡಿಬಿಟ್ಟಿದ್ದೀನಿ. ಸೊ ಫೈನಲಿ ಗೋಲ್ಡ್ ಶಾಪಲ್ಲಿ ಒಂದು ಕೆಲಸ ಸಿಕ್ತು. ನಾನು ಮತ್ತು ನಮ್ಮ ಫ್ರೆಂಡು ಇಬ್ರಿಗೂ ಸಿಕ್ತು. ಸೊ ಸುಮಾರು ದಿನದಿಂದ ಹುಡುಕಿ ಕೆಲಸನ ತುಂಬ ಬೇಜಾರಾಗ್ಬಿಟ್ಟಿತ್ತು ನನಗೆ, ಕೆಲಸಗಳೇ ಸಿಗ್ತಾ ಇರಲಿಲ್ಲ. ಸೊ ಆಮೇಲೆ ಹೆಂಗೋ ಅದು ಪುಣ್ಯಕ್ಕೆ ಒಂದು ಗೋಲ್ಡ್ ಶಾಪಲ್ಲಿ ಕೆಲಸ ಸಿಕ್ತು. ಇನ್ನು ನಾವು ಮಂಡೆಯಿಂದ ಜಾಯ್ನ್ ಆಗ್ತೀವಿ ಅಂತ ಹೇಳಿಬಿಟ್ಟು ಬಂದಿದ್ವಿ. ಇನ್ನು ಅದು ಸೇಲ್ಸ್ ಆಗಿರೋದ್ರಿಂದ ಭಾನುವಾರ ರಜಾ ಕೊಡಲ್ಲ, ಶನಿವಾರ ಭಾನುವಾರ ಮಾತ್ರ ರಜಾ ಸಿಗೋದಿಲ್ಲ. ವೀಕ್ ಆಫ್ ಯಾವಾಗಾದರೂ ಒಂದು ದಿನ, ಮಂಡೇ ಟು ಫ್ರೈಡೇ ಒಳಗಡೆ ಒಂದಿನ ತಗೋಬೇಕಿತ್ತು. ಇನ್ನು ಈ ಸಂಡೇ ಬಿಟ್ಟರೆ ಇನ್ನು ನೆಕ್ಸ್ಟ್ ಸಂಡೇಯಿಂದ ನನಗೆ ಸಿಗೋದೇ ಇಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಸು ಬರ್ತವೆ. ಸೊ ಬಟ್ ಅದನ್ನೆಲ್ಲ ನೋಡಿಕೊಂಡು ಕೇರ್ಫುಲ್ಲಾಗಿ ಮಾಡಬೇಕು ಅಂದರೆ, ಅದರಲ್ಲೂ ಮಕ್ಕಳಿರೋರು ಇದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಇರುತ್ತೆ. ಸೊ ಫಸ್ಟು ಸಪೋರ್ಟ್ ಬೇಕಾಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ. ಆ ಸಪೋರ್ಟು ನಮ್ಮ ಮನೇಲಿ ನನಗೆ ಎಲ್ಲರೂ ಕೊಟ್ಟರು ಅಂತ ಹೇಳೋದಕ್ಕೆ ನಾನು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ, ನಮ್ಮ ಅಮ್ಮನ ಮೇಲೆ ಎಕ್ಸ್ಪೆಷಲಿ. ನಮ್ಮಮ್ಮ ಆಯಿತು. ಮತ್ತು ಶನಿವಾರ ಅಂತೂ ನನಗೆ ರಿಕ್ವೆಸ್ಟ್ ಮಾಡಿದೆ ಅಲ್ಲಿ ಹೋದಾಗ, ಶನಿವಾರ ನಾನು ಇಂಟರ್ವ್ಯೂಗೆ ಹೋದಾಗ, ಶನಿವಾರ ನನಗೆ ರಜಾ ಬೇಕೇ ಬೇಕು ಮ್ಯಾಮ್, ಏನಕ್ಕಂದರೆ ಮಕ್ಕಳನ್ನ ಹಾಫ್ ಡೇ ಬಿಡ್ತಾರೆ. ಸೊ ಮತ್ತು ಭರತನಾಟ್ಯ ಕ್ಲಾಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ. ಬಟ್ ಅದಕ್ಕೆ ಅವರು ಒಪ್ಪಲೇ ಇಲ್ಲ. ಹೋಗ್ತಾ ನೋಡೋಣ, ಸದ್ಯಕ್ಕೆ ಈಗ ಆಗಲ್ಲ ಅಂತ ಹೇಳಿದ್ರು. ಹೋಗ್ತಾ ನೋಡೋಣ ಅನ್ನೋದಕ್ಕಿಂತ ಈಗ ಪ್ರೆಸೆಂಟು ಬೇಕಾಗಿರೋದು ನನಗೆ. ಮುಂದಕ್ಕೆ ಅದೇನಾಗುತ್ತೋ ಅದೆಲ್ಲ ಹೇಳೋಕ್ಕಾಗಲ್ಲ. ಬಟ್ ಈಗ ಪ್ರೆಸೆಂಟು ಸಿಚುವೇಶನ್ನ ನೋಡಬೇಕಲ್ವಾ ಅಂತ ಹೇಳಿಬಿಟ್ಟು ಆಮೇಲೆ ಕೆಲಸನೇ ಬೇಡ, ಶನಿವಾರ ರಜೆ ಕೊಡಲ್ಲ ಅಂತ ಅಂದರೆ ಇನ್ನೇನು ಫುಲ್ಲು ವಾರ ಪೂರ್ತಿ 5:30ಗೆ ಅಮ್ಮ ಬರ್ತಾರೆ. ಸೊ 6 ಗಂಟೆಗೆ ಮಕ್ಕಳನ್ನ ಪಿಕಪ್ ಮಾಡ್ಕೊಂಡು ಕರ್ಕೊಬರ್ತಾರೆ. ಡೈಲಿ ನನಗೆ ಈಸಿ ಆಯಿತು, ಓಕೆ. ಬಟ್ ಸಂಡೇ ಏನೋ ಮನೇಲಿ ಇರ್ತಾರೆ, ಅಮ್ಮ ಇರ್ತಾರೆ, ನನ್ನ ತಮ್ಮ ಇರ್ತಾನೆ. ಬಟ್ ಸ್ಯಾಟರ್ಡೇ ಯಾರು ಕರ್ಕೊಬರ್ತಾರೆ ಅನ್ನೋದೊಂದು ಕ್ವೆಶನ್ ಮಾರ್ಕ್ ಆಯಿತು. ಆವಾಗ ನನಗೆ ವೀಕ್ ಆಫ್ ತೊಗೊಬಿಡೋಣ, ಸ್ಯಾಟರ್ಡೇ ವೀಕ್ ಆಫ್ ತೊಗೊಬಿಡೋಣ ಅಂತ ನಾನೊಂದು ಡಿಸಿಷನ್ ತೊಗೊಂಡೆ. ಓಕೆ, ನನ್ನ ಡಿಸಿಷನ್ಗೆ ಅವ್ರು ಒಪ್ಪಬೇಕಲ್ಲ. ಅವರು ಯಾವ ಥರ ಅಲ್ಲಿ ಫಾಲೋ ಮಾಡ್ತಿರ್ತಾರೋ, ಅವ್ರಿಗೆ ಆ್ಯಕ್ಚುಲಿ ಇರೋದೇ ಶನಿವಾರ ಭಾನುವಾರ ಜಾಸ್ತಿ ಕಸ್ಟಮರ್ಸ್ ಬರೋದು, ರಶ್ ಆಗೋದು ಶಾಪು, ಆ ರೀತಿ ಇರುತ್ತೆ. ಸೊ ನಾವು ಹೇಳ್ದಂಗೆ ಅವರು ಕೇಳಲ್ಲ ಅಲ್ಲ. ಸೊ ಅದೊಂದು ಪ್ರಾಬ್ಲಮ್ ಆಗಿ ನನಗೆ ಕೆಲಸನೇ ಬೇಡ ಅನ್ನೋ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೆ. ಹತ್ಕೊಂಡೇ ಬಂದೆ ನಾನು. ಇವರು ಹಿಂಗೆ ಅಂದ್ಬಿಟ್ರು. ಏನೋ ಸುಮಾರು ಒಂದು ವಾರದಿಂದ ಕೆಲಸ ಹುಡುಕಿ
ಕೆಲಸ ಸಿಗದೇ ಫೈನಲಿ ಒಂದು ಕೆಲಸ ಸಿಕ್ತು. ಸೊ ಇದು ಈ ಥರ ಆಯ್ತಲ್ಲ, ಸ್ಯಾಟರ್ಡೆ ರಜೆ ಕೊಡೋದೇ ಇಲ್ಲ ಅಂತ ಹೇಳ್ತಿದ್ದಾರಲ್ಲ, ಏನು ಮಾಡೋದು ಅಂತ ಫುಲ್ ಟೆನ್ಷನ್ ಆದೆ. ಆಮೇಲೆ ನಮ್ಮಮ್ಮ ನನಗೆ ಧೈರ್ಯ ತುಂಬಿದ್ರು. ನಾನು ಶನಿವಾರ ಹಾಫ್ ಡೇ ಆಗ್ತೀನಿ ಬಿಡು ಕೆಲಸನ, ಇನ್ನೇನು ಮಾಡೋದಕ್ಕಾಗುತ್ತೆ ಅಂತ ಹೇಳಿದ್ರು. ಆವಾಗ ಅಮ್ಮ ನನಗೆ ಧೈರ್ಯ ಕೊಟ್ಟ ಮೇಲೆ ನನಗೆ ಓಕೆ ಅಂತ ಹೇಳ್ಬಿಟ್ಟು ಆವಾಗ ಫೈನಲ್ ಆಗಿ ಇನ್ನು ನಾಳೆಯಿಂದ ಕೆಲ್ಸಕ್ಕೆ ಹೋಗಬೇಕಲ್ಲ, ಇದೇ ಲಾಸ್ಟ್ ಸಂಡೇ ನನಗೆ ಸಿಗೋದು. ಅದಕ್ಕೆ ಏನೇನು ಬೇಕೋ ಪ್ರಿಪ್ರೇಷನ್ನು ಎಲ್ಲ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಅಮ್ಮ ಕೂಡ ಮನೇಲಿದ್ದಿದ್ದರಿಂದ ಸ್ವಲ್ಪ ನನಗೆ ಹೆಲ್ಪ್ ಆಯಿತು. ಇನ್ನು ಈರುಳ್ಳಿ ಎಲ್ಲ ಬಿಸಿಲಿಗೆ ಹಾಕಿದ್ದೆ, ಬೆಳ್ಳುಳ್ಳಿನೂ ಕೂಡ ಎಲ್ಲ ಬಿಸಿಲಿಗೆ ಹಾಕಿದ್ದೆ. ಬೆಳ್ಳುಳ್ಳಿ ರೇಟ್ ಕಮ್ಮಿ ಇರೋದ್ರಿಂದ ಒಂದು ಸಲ ನಾನು ತೊಗೊಬಂದ್ಬಿಟ್ಟಿದ್ದೀನಿ. ನಾನು ತೊಗೊಂಬಂದಿದ್ದೀನಿ ಅಂತ ಅಮ್ಮನಿಗೆ ಗೊತ್ತಿಲ್ಲ, ಅಮ್ಮನೂ 1 kg ಅಷ್ಟು ತಂದುಕೊಟ್ಬಿಟ್ಟಿದ್ರು ನನಗೆ. ಸೊ ಅದಕ್ಕೆ ಬೆಳ್ಳುಳ್ಳಿ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಅದಕ್ಕೆ ಎಲ್ಲ ಅಮ್ಮಂಗೆ ಕೊಡೋಣ ಅಂದರೆ ಅಮ್ಮನ ಮನೇಲೂ ಜಾಸ್ತಿ ಇದೆ. ಅಮ್ಮನೂ ತೊಗೊಂಡಿದ್ದಾರೆ, ನನಗೂ ತಂದುಕೊಟ್ಟಿದ್ದಾರೆ. ನನಗೆ ಅಮ್ಮ ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ, ನಾನು ತೊಗೊಬಂದ್ಬಿಟ್ಟಿದ್ದೀನಿ. ಈ ರೀತಿ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಅದನ್ನೆಲ್ಲ ಬಿಸಿಲಿಗೆ ಹಾಕ್ಬಿಟ್ಟು ಎಲ್ಲ ಮಾಡಿ ಇಟ್ಕೊಬಿಡೋಣ, ಯೂಸ್ ಆಗುತ್ತೆ. ಆವಾಗ ಫಟಾಫಟ್ ಅಂತ ತೆಗೆದು ಹಾಕ್ಬೋದು. ನಾನು ಸಿಪ್ಪೆ ಅಂತೂ ನಿಜವಾಗ್ಲೂ ತೆಗಿಯಲ್ಲ, ಸಿಪ್ಪೆ ಸಮೇತನೇ ನಾನೆಲ್ಲ ಮಸಾಲೆಗೂ ಹಾಕೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ರೂ ಅಷ್ಟೇ ಸಿಪ್ಪೆ ಸಮೇತನೇ ನಾನು ಹಾಕೋದು. ಸೊ ಆ ಕಾರಣದಿಂದಾಗಿ ನಾನೆಲ್ಲ ಮಾಡಿ ಬೆಳ್ಳುಳ್ಳಿನ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿನೆಲ್ಲ ಮಾಡಿ ಇಟ್ಕೊಂಡು ಅದಾದಮೇಲೆ ಇನ್ನೇನು ಸಂಜೆ ಆಗ್ತಾ ಇದ್ದಂಗೆ ಸೊ ಇಡ್ಲಿ ಹಿಟ್ಟು ಹುಳಿ ಬರಬೇಕಲ್ವ ನಾಳೆ ಅಷ್ಟೊತ್ತಿಗೆ. ಸೊ ಇಡ್ಲಿಗೆಲ್ಲ ರುಬ್ಬಿ ಇಟ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇಡ್ಲಿಗೆಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೆ. ಆಮೇಲೆ ಅದೇ ಆಗಲೇ ಹೇಳ್ದಂಗೆ ಒಂದೊಂದು ಕೆಲಸಗಳು ಇದ್ದೇ ಇರುತ್ತೆ ಹುಡುಕ್ತಾಯಿದ್ರು. ಇನ್ನು ವಾರ ಪೂರ್ತಿ ತರಕಾರಿ ಬೇಕಾಗುತ್ತೆ ಮನೆಗೆ. ಏನಾದರೂ ಒಂದು ಫ್ರಿಜ್ಜಲ್ಲಿ ಇದ್ರೇ ನಮಗೆ ಅಡುಗೆ ಮಾಡೋದಕ್ಕೆ ಐಡಿಯಾ ಬರೋದು. ಇಲ್ಲ ಅಂದರೆ ತರಕಾರಿಗಳೇ ಇಲ್ಲ ಅಂದರೆ ತಲೆನೇ ಓಡಲ್ಲ. ಸೊ ಅದಕ್ಕೆ ಒಂದು ₹300 ₹350 ತನಕ ಆಯಿತು ಅಂತಲೇ ಹೇಳ್ಬೋದು. ಫುಲ್ಲು ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದೆ, ಅದನ್ನೆಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡೆ ಅಂತಲೇ ಹೇಳ್ಬೋದು. ಆಮೇಲೆ ಎಲ್ಲ ಹೊರಗಡೆ ಹೋಗಿದ್ವಲ್ಲ, ಆವಾಗ ಹೋಗಿ ಒಂದು ಸ್ಯಾರಿ ನೋಡಿದ್ದೆ. ಆ ಸ್ಯಾರಿನ ತೊಗೊಂಡು ನಾನು ಯಾವುದಾದ್ರೂ ಒಂದು ವ್ಲಾಗಲ್ಲಿ ಆ ಸ್ಯಾರಿನ ಶೇರ್ ಮಾಡ್ತೀನಿ. ಸೊ ಆ ಸ್ಯಾರಿ ಯಾವ್ದು ತೊಗೊಂಡೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸೋದಕ್ಕಾಗಲಿಲ್ಲ. ಸೊ ಒಂದು ಸ್ಯಾರಿ ತೊಗೊಂಡು ಹಾಗೆ ಡಿಮಾರ್ಟ್ಗೆ ಹೋಗಿ ಐಸ್ ಕ್ರೀಮ್ ತಿಂದ್ಕೊಂಡು ಅಮ್ಮಂಗೆ ಸ್ಕೂಲ್ ತೋರಿಸ್ಕೊಂಡು ಅಲ್ಲಿಂದ ಬರ್ತಾ ಹಂಗೆ ಫುಲ್ಲು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದಿದ್ದಾಯಿತು. ಸೊ ತೊಗೊಂಡು ಬಂದ ಮೇಲೆ ಇನ್ನು ನೆಕ್ಸ್ಟು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಇನ್ನು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಬೇಕೇ ಬೇಕು. ಸೊ ಚಿಕನೆಲ್ಲ ಏನೂ ತರಲಿಲ್ಲ. ಸೊ ಮನೆಯಲ್ಲೇ ಎಗ್ಗಿತ್ತು. ಒಂದು ಸಲ 1 ಡಜನ್ ಎಗ್ಗೇನೋ ತೊಗೊಂಬಂದು ನಮ್ಮ ಯಜಮಾನ್ರು ಇಟ್ಟಿದ್ರು. ಆಲ್ಮೋಸ್ಟು ಮೊಟ್ಟೆ ಎಲ್ಲ ಖಾಲಿ ಆದಾಗ ನಮ್ಮ ಯಜಮಾನ್ರನ್ನೇ ತೊಗೊಂಬಂದಿಡೋದು. ಆಮ್ಲೆಟ್ ಹಾಕ್ಕೊಡು ಅಂತ ತಂದು ಇಡ್ತಾ ಇರ್ತಾರೆ. ಬಟ್ ನಾನಂತೂ ಒಂದಿನದೂ ಆಮ್ಲೆಟ್ ಹಾಕ್ಕೊಡೋದೇ ಇಲ್ಲ ಪಾಪ ಅವರಿಗೆ. ಸೊ ಅದರಲ್ಲಿ ಹಿಂಗೆ ಏನೇನಾದರೂ ಒಂದೊಂದು ಮಾಡಿಬಿಡ್ತೀನಿ. ಸೊ ಅದಕ್ಕೋಸ್ಕರ ಮತ್ತು ಇನ್ನೂ ಒಂದು ನಾನೀಗ ಆ್ಯಕ್ಚುಲಿ ಇರೋ ಪರಿಸ್ಥಿತಿನ ಓಪನಾಗಿ ಹೇಳ್ಕೋಬೇಕು ಅಂತ ಅಂದರೆ, ನಿಜವಾಗ್ಲೂ ಚಿಕನ್ನ ತೊಗೊಬರೋಷ್ಟು ದುಡ್ಡು ನನ್ನ ಹತ್ರ ಇರಲಿಲ್ಲ. ಅದು ನಿಜವಾಗ್ಲೂ ಅಷ್ಟು ಒಂಥರ ನೋವಲ್ಲೇ ಹೇಳ್ತಾ ಇದ್ದೀನಿ ಅಂತಲೇ ನೀವು ತಿಳ್ಕೊಬೋದು. ಚಿಕನ್ ತೊಗೊಂಬಂದು ಮಾಡೋಷ್ಟಕ್ಕೂ ಕೂಡ ನನ್ನ ಹತ್ರ ದುಡ್ಡಿಲ್ಲ. ಯಾಕೆಂದರೆ ತುಂಬ ಬಿಸ್ನೆಸ್ಸಲ್ಲಿ ಲಾಸ್ ಮಾಡಿಕೊಂಡೆ. ಮತ್ತು ಒಂದೊಂದು ಪ್ರಾಬ್ಲಮ್ಸು ಮತ್ತು ಇನ್ನೊಂದೇನು ಎಡವಟ್ಟು ಮಾಡ್ಕೊಬಿಟ್ಟೆ ಅಂತ ಹೇಳಿದ್ರೆ, ಸ್ವಲ್ಪ ಚೀಟಿ ಅದು ಇದು ಅಂತ ಎಲ್ಲ ಸ್ವಲ್ಪ ಒಂಥರ ವ್ಯವಹಾರಗಳು ಜಾಸ್ತಿ ಆಗೋಯಿತು ಅಂತ ಹೇಳ್ಬೋದು. ಸೊ ಒಂಥರ ಎಲ್ಲ ಕುತ್ತಿಗೆ ಮೇಲೆ ಬಂತು. ಬಟ್ ಇರೋದು ಒಂದು ₹500,000 ತನಕ ಇಟ್ಕೊಂಡು ತಿಂಗಳಾನುಗಟ್ಲೆ ಮೇಂಟೈನ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಇರುತ್ತೆ. ಸೊ ಅದು ಒಂದು ಪ್ರಾಬ್ಲಮ್ಮಿಂದ ಈಗ ಒಂದು ಚಿಕನ್ ತೊಗೊಂಬರ್ತೀನಿ ಅಂತ ಅಂದರೆ ₹300-400 ಒಂದು ಕೋಳಿ ಹಾಕ್ಸ್ಕೊಂಬರ್ತೀನಿ ಅಂದರೆ ₹300-400 ಇಲ್ಲ ₹500 ತನಕ ಬೇಕಾಗೇ ಆಗುತ್ತೆ. ಸೊ ನನ್ನ ಹತ್ರ ಅಷ್ಟು ದುಡ್ಡಿರಲಿಲ್ಲ. ಸೊ ₹250-300 ತನಕ ವೆಜಿಟೇಬಲ್ಸ್ಗೆ ಆಗೋಯಿತು. ಇನ್ನು ಐಸ್ ಕ್ರೀಮ್ ನಾನು ಕೊಡಿಸಿದ್ದಲ್ಲ, ನನ್ನ ತಮ್ಮ ಕೊಡಿಸಿದ್ದು ಐಸ್ ಕ್ರೀಮ್ನ. ಸೊ ಈ ಥರ ಸ್ಯಾರಿ ಬಂದು ನೀವು ಕೇಳ್ಬೋದು, ದುಡ್ಡೇ ಇಲ್ಲ ಅಂತೀರಾ, ಸ್ಯಾರಿಗೆಲ್ಲ ಹೆಂಗೆ ಬಂತು ದುಡ್ಡು ಅಂತ ಹೇಳ್ಬಿಟ್ಟು. ಹಿಂಗೆ ಸಣ್ಣ ಪುಟ್ಟ ಖರ್ಚಿಗೆ ಅಂತ ನನಗೆ ಸಪ್ರೇಟಾಗಿ ಕೊಟ್ಟಿರ್ತಾರೆ ನಮ್ಮ ಮನೆಯವರು. ಸೊ ಅದರಲ್ಲಿ ನಾನು ತೊಗೊಂಡಿದ್ದ ಸ್ಯಾರಿ ಅದು ಜಸ್ಟ್ ಒಂದು ₹400-500 ಒಳಗಡೆ ತೊಗೊಂಡಿದ್ದು. ಅಮ್ಮ ಸ್ವಲ್ಪ ಕೊಟ್ಟರು, ಅಮ್ಮ ಒಂದು 200 ಕೊಟ್ಟರು, ನಾನು ಒಂದು 300 ಕೊಟ್ಟು ತೊಗೊಂಡಿದ್ದು. ಸೊ ಇಷ್ಟ ಆಗೋಯಿತು, ಅದಕ್ಕೋಸ್ಕರ ತೊಗೊಂಡಿದ್ದಷ್ಟೇ. ನಾನು ಇಷ್ಟಪಡೋದೇ ರೇಯರು. ಇಷ್ಟಪಟ್ಟಿದ್ದು ಎಷ್ಟೇ ಕಷ್ಟ ಆದರೂ ನಾನು ಬಿಡಲ್ಲ, ಆ ಥರ ಆಟದೋಳು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಆ ಸ್ಯಾರಿನ ಪರ್ಚೇಸ್ ಮಾಡಿದೆ. ಈ ಥರ ಎಲ್ಲ ಮಾಡಿಬಿಟ್ಟೆ. ಬಟ್ ಚಿಕನ್ ತೊಗೊಂಬರೋದಕ್ಕೆ ದುಡ್ಡಿಲ್ಲ.
ಸೊ ಇನ್ನೊಂದು ವಾರ ಇತ್ತಷ್ಟೇ ನಮ್ಮ ಯಜಮಾನ್ರಿಗೆ ಪೇಮೆಂಟ್ ಆಗೋದಕ್ಕೆ. ಅಲ್ಲಿ ತನಕ ಸ್ವಲ್ಪ ಇಕ್ಕಟ್ಟು ಇರೋ ದುಡ್ಡಲ್ಲಿ ನಾನು ಒಂದು ವಾರ ಮೇಂಟೈನ್ ಮಾಡಬೇಕಿತ್ತು. 2 ಮಕ್ಳುಗಳು ಇಟ್ಕೊಂಡು ಅವ್ರೇನು ಕೇಳಿದ್ರು ತೊಗೊಡ್ಬೇಕು. ಏನಾದರೂ ಪ್ರಾಜೆಕ್ಟ್ ಇದ್ದರೆ ಅದಕ್ಕೊಂದಷ್ಟು ದುಡ್ಡು, ಸೊ ಅದು ಇದು ಏನೇ ತಿನ್ನೋದಕ್ಕೆ ಕೇಳ್ತಾನೆ ಇರ್ತಾರೆ. ಸೊ ಮನೆಗೆ ತರಕಾರಿ, ವೆಜಿಟೇಬಲ್ಸು, ಫ್ರೂಟ್ಸು, ಮಕ್ಕಳಿಗೆ ಏನಾದರೂ ಒಂದೊಂದು ಬೇಕಾಗುತ್ತೆ. ಸೊ ಅದು ಖರ್ಚು ಒಂದು ವಾರದ ತನಕ ನನಗೆ ಕೈಯಲ್ಲಿರೋ ದುಡ್ಡು ಅಡ್ಜಸ್ಟ್ ಆಗುತ್ತೆ ಅನ್ನೋ ಒಂದು ಇದರಲ್ಲಿ ನಾನು ಚಿಕನ್ನ ಕ್ಯಾನ್ಸಲ್ ಮಾಡಿ ಮನೇಲಿ ಮೊಟ್ಟೆ ಇತ್ತು. ಸೊ ಎಗ್ ಬಿರಿಯಾನಿ ಮಾಡಬೇಡ ಅಂತ ಹೇಳ್ಬಿಟ್ಟು ಎಗ್ ಬಿರಿಯಾನಿನ ನಾನು ಮಾಡಿಬಿಟ್ಟೆ. ಸೊ ನಾನು ವೆಜಿಟೇಬಲ್ಸ್ ತೊಗೊಂಬಂದಾಗ ನಿಂಬೆಹಣ್ಣು ತೊಗೊಂಬಂದಿದ್ದೆ. ಸೊ ನಿಂಬೆಹಣ್ಣೆಲ್ಲ ಹಾಕಿ ಎಲ್ಲ ಚಿತ್ರಾನ್ನ ಮಾಡಿಬಿಡೋಣ. ಚಿತ್ರಾನ್ನ ಮಾಡ್ಕೊಂಬಿಟ್ರೆ ಇದು ಇಡ್ಲಿ ಹಿಟ್ಟು ಒಂದಿನ ಇಡ್ಲಿ ಆಗುತ್ತೆ, ಒಂದಿನ ದೋಸೆ ಆಗುತ್ತೆ. ಸೊ ಸದ್ಯಕ್ಕೆ ಇವತ್ತು ಚಿತ್ರಾನ್ನ ಗೊಜ್ಜನ್ನ ಮಾಡಿ ಇಟ್ಕೊಬಿಟ್ರೆ ನಾಳೆ ಇಡ್ಲಿ ಆದರೆ ಇಡ್ಲಿ, ದೋಸೆ ಆದರೆ ದೋಸೆ, ಇಲ್ಲಾಂದರೆ ಚಿತ್ರಾನ್ನ, ಇವು 3ರಲ್ಲಿ ಯಾವುದಾದ್ರೂ ಒಂದು ಟಿಫನ್ನ ಮಕ್ಕಳಿಗೆ ಮಾಡಿ ಕಳಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ಚಿತ್ರಾನ್ನ ಗೊಜ್ಜನ್ನ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೆ. ಹಂಗೆ ಅದ್ರ ಜೊತೆನೇ ಅದನ್ನು ಕೆಲಸ ಮುಗ್ದೋಗುತ್ತೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಎಗ್ ಬಿರಿಯಾನಿ ಮಾಡಿ ಪಕ್ಕದಲ್ಲೇ ನೋಡ್ತಾ ಇರ್ಬೋದು ದಮ್ ಆಗಲಿಕ್ಕೆ ಬಿಟ್ಟಿದ್ದೀನಿ. ಸೊ ಈ ಕಡೆ ಚಿತ್ರಾನ್ನ ಮಾಡಿ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಚಿತ್ರಾನ್ನನ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ನಾನು ಏನಕ್ಕಂದರೆ ಲೇಟಾಗಿ ಎದ್ದು ರೂಢಿ, ಒಂದು ಸುಮಾರು ಎದ್ದು ಪಟಾಫಟ್ ಅಂತ ತಿಂಡಿ ಮಾಡಿ ಕಳಿಸ್ಬಿಡ್ತೀನಿ. ಇನ್ನು ಮಿಕ್ಕಿದ ಕೆಲಸಗಳನ್ನೆಲ್ಲ ನಾನು ನಿಧಾನಕ್ಕೆ ಮಾಡ್ಕೋತೀನಿ ಆ್ಯಕ್ಚುಲಿ. ಸೊ ಈಗ ಆ ಥರ ಆಗೋದಿಲ್ಲ, ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ಈಗ ನಾನು ಮಾಡ್ಕೊಂಡು ಕೂತ್ಕೊಂಡ್ರೆ. ಏನಕ್ಕಂದರೆ ಅಡುಗೆ ನಾಷ್ಟ ಎರಡೂ ಕೂಡ ನಾನು ಒಟ್ಟಿಗೆ ಮಾಡಿ ಹೋಗಬೇಕಿತ್ತು ಬೆಳಗ್ಗೆ ಹೊತ್ತು. ನಾನು ಮುಂಚೆ ಲೇಟಾಗಿ ಎದ್ರೂ ಪಟ್ಟಂತ ಎದ್ದು ಮಕ್ಳಿಗೆ ಟಿಫನ್ ಆದರೂ ಮಾಡಿ ನಾನು ಮಕ್ಳನ್ನ ಕಳಿಸ್ತಿದ್ದೆ. ಆಮೇಲೆ ನಾನು ಬಂದು ಆಮೇಲೆ ಮಕ್ಕಳನ್ನೆಲ್ಲ ಆದಮೇಲೆ ನಾನು ಮಕ್ಳನ್ನ ಕಳಿಸ್ಬಿಟ್ಟು ಮಿಕ್ಕಿದ ಕೆಲಸಗಳನ್ನ ನಾನು ನಿಧಾನಕ್ಕೆ ಮಾಡ್ಕೋತಾ ಇದ್ದೆ. ಬಟ್ ಈಗ ಆ ಥರ ಆಗೋದಿಲ್ಲ. ಎಲ್ಲ ಒಟ್ಟಿಗೆ ಕೆಲಸ ಮುಗಿಸ್ಕೋಬೇಕು ಅಂದರೆ ನಾನು ಬೇಗ ಎದ್ದೇಳಲೇಬೇಕಾಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಟಿಫನ್ಗೆ ಏನಾದರೂ ನೈಟೇ ಪ್ರಿಪ್ರೇಷನ್ ಮಾಡಿ ಮುಗಿಸ್ಕೊಂಡ್ರೆ ಬೆಳಗ್ಗೆಗೆ ನನಗೂ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಚಿತ್ರಾನ್ನನ ಗೊಜ್ಜನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಎಗ್ ಬಿರಿಯಾನಿನೂ ರೆಡಿ ಆಯಿತು. ನನಗೆ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು. ಬೆಳಿಗ್ಗೆ ರೊಟ್ಟಿ ತಿಂದಿದ್ದೆ, ಮಧ್ಯಾಹ್ನ ಏನೂ ತಿಂದಿರಲಿಲ್ಲ, ಕೆಲಸಗಳೇ ಜಾಸ್ತಿ ಆಯಿತು. ನೀವು ನೋಡಿ ಸಣ್ಣ ಪುಟ್ಟ ಕೆಲಸಗಳನ್ನ ಅಂತ ಅನ್ಕೋಬೋದು, ಬಟ್ ಕಬೋರ್ಡ್ ಕ್ಲೀನ್ ಮಾಡೋದಕ್ಕೆ ಎಷ್ಟು ಟೈಮ್ ಹಿಡೀತು ಅಂತ ಹೇಳಿದ್ರೆ ನಿಜವಾಗ್ಲೂ ಈ ಬೆಳ್ಳುಳ್ಳಿ ಪಪ್ ಮಾಡೋದಾಗಿರ್ಬೋದು, ಸಣ್ಣ ಪುಟ್ಟ ಕೆಲಸಗಳು, ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಕೊಂಡೆ ಆ್ಯಕ್ಚುಲಿ ನಾನು. ಅದೆಲ್ಲ ವೀಡಿಯೋಗಳನ್ನ ಮಾಡಿಕೊಳ್ಳೇ ಇಲ್ಲ. ಇನ್ನು ತರಕಾರಿಗಳನ್ನೆಲ್ಲ ಎತ್ತು ಫ್ರಿಜ್ಗೆಲ್ಲ ಜೋಡಿಸ್ಕೊಳ್ಳೋದಂತೆ ಅದು ಇದು ಅಂತ ಸುಮಾರು ಕೆಲಸಗಳು ಹಿಡೀತು. ನಾವೆಲ್ಲ ಊಟ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ನನ್ನ ತಮ್ಮ ಕೂಡ ಬಂದ, ಅವನಿಗೂ ಹಾಕ್ಕೊಟ್ಟೆ. ಎಲ್ಲ ಒಟ್ಟಿಗೆ ಊಟ ಮಾಡಿಬಿಟ್ಟು ಅಮ್ಮ ತಮ್ಮ ಇಬ್ಬರು ಹೊರಟರು. ನಾನು ಮಕ್ಕಳನ್ನ ಮಲಗಿಸ್ಕೊಂಡು ಬೇಗನೆ ಮಲ್ಕೊಂಡೆ. ಇನ್ನು ನಾಳೆ ಬೇಗ ಎದ್ದೇಳಬೇಕಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆದರೂ ಕೂಡ 12 ಗಂಟೆ ಆದರೂ ನನಗೆ ನಿದ್ದೆ ಬರಲ್ಲ, ಅದು ಅಭ್ಯಾಸ ಆಗಿರೋದ್ರಿಂದ. ಸೊ ಎಲ್ಲಿ ಕೆಲಸದ್ದು ನಂದು ಫಸ್ಟ್ ಡೇ ಹೇಗಿತ್ತು, ಏನಾಯಿತು, ಎಲ್ಲ ಪ್ರತಿಯೊಂದು ಡೀಟೇಲಿಂಗು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಸದ್ಯಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.